ಡ್ರೈವರ್ ಅಲ್ಲ, ಅದು ಡ್ರೈವರ್. ಮನೆ ತಾನೇ ಜನಕ್ಕೆ ಡ್ರೈವರು. ಐಡಿಯಾಸ್ ಎಲ್ಲ ಎಲ್ಲಿ ಬರುತ್ತೆ ರೀಲ್ಸ್ಗೆ ಅಂತ? ಯಾವಾಗ ನೋಡು ಕೊತೆಗಲ್ದಾರ ಲೇಟು, ಮದ್ವೆಗ್ ಲೇಟು, ಪೂಜೆಗ್ ಲೇಟು, ಉಣಕ್ ಮಾತ್ರ ನೋಡಪ್ಪ ಆಯ್ತಾ ಡಾರ್ಲಿಂಗ್ಸ್? ರಾಜಿ ಅಕ್ಷತೆಗೆ ಬೈದಿರೋ ಡೈಲಾಗ್ಸ್ ಅವೆಲ್ಲ ನಾನು ಬೈಯೋದು. ಬೈ ಇವಾಗ ಬೈ, ಕ್ಯಾಮ್ರಾ ಮುಂದೆ ಬೈ ತಾಕತ್ತಿದ್ರೆ. ಇವ್ರಿಂದಾನೆ ಇವನೇ ಲೇಟ್ ಮಾಡಿದ್ದು ಅಂತ. ಹಾಯ್ ಎಲ್ರಿಗೂ ನಮಸ್ಕಾರ, ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ. ಸೊ ಡಾರ್ಲಿಂಗ್ಸ್, ಇವತ್ತು ಆಷಾಢ ಶುಕ್ರವಾರ, ಮೊದಲನೇ ಆಷಾಢ ಶುಕ್ರವಾರ. ಸೊ ನಾವೆಲ್ಲ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ಬೆಟ್ಟಕ್ಕೆ ಹೋಗೋದಕ್ಕೂ ಮುಂಚೆ ವಿ ಆರ್ ಗೋಯಿಂಗ್ ಟು ಅವರ್ ಹೋಮ್ ಗಾಡ್ ಹೊನ್ನೆತಾಳಮ್ಮ. ಕೊತೆಗಾಲ ಅನ್ನೋ ಊರಲ್ಲಿ ಆ ಊರಿನ ಗ್ರಾಮ ದೇವತೆ ಹೊನ್ನೆತಾಳಮ್ಮ ಅಂತ. ಸೊ ಅಲ್ಲಿಗೆ ಹೋಗಿ ಅದಾದ್ಮೇಲೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತೀವಿ. ಬನ್ನಿ, ನಿಮಗೆ ಕೊತೆಗಾಲದಲ್ಲಿರುವ ಗ್ರಾಮ ದೇವತೆ ಹೊನ್ನೆತಾಳಮ್ಮ ಅವರ ದರ್ಶನ ಮಾಡಿಸ್ತೀನಿ. ಲೆಟ್ಸ್ ಗೋ, ಕಾಮನ್. ನಮ್ಮ ರಾಜಿನೂ ಕೂಡ ರೆಡಿಯಾಗಿದ್ದಾಳೆ. ಲಿಂಕ್ಸ್ ನೋಡಿ, ಎಲ್ಲರೂ ರೆಡಿಯಾಗಿದ್ವಿ, ಆದರೂ ಬೇಗ ಹೋಗ್ತಾ ಇಲ್ಲ. ಬಿಕಾಸ್ ಬೇಗ ಹೋಗೋದು ನಮ್ಮ ಫ್ಯಾಮಿಲಿಗೆ ಬರಲ್ಲ, ಅಭ್ಯಾಸ ಇಲ್ಲ. ಟೈಮ್ ನೋಡಿ 12 ಗಂಟೆ ಆಗಿದೆ, ಆದರೂ ಇನ್ನೂ ಬರೋರು ಬರಬೇಕಲ್ಲ. ನಮ್ಮ ಸುಧಾಮ ಬರಬೇಕು ನೋಡಿ, ಇವಾಗ ಫೋನ್ ಮಾಡ್ತಾ ಇದ್ದಾರೆ ಸುಧಾಮ ಅವರು. ನಮ್ಮ ಸುಧಾಮ ಬರಬೇಕು ಆ್ಯಂಡ್ ನಮ್ಮ ಶ್ರುತೇಕ ಬರಬೇಕು. ಇವರೆಲ್ಲ ಬಂದಮೇಲೆ ನಾವು ಹೊರಡೋದು. ಸೊ ಆಬ್ವಿಯಸ್ಲಿ ನಮ್ಮ ಫ್ಯಾಮಿಲಿಯ ಹೆರಿಟೇಜ್ ಪ್ರಕಾರ ನಾವು ಲೇಟಾಗಿ ಹೋಗ್ತಾ ಇದ್ದೀವಿ. 9 ಗಂಟೆಗೆ ಬರೋಕ್ಕೆ ಹೇಳಿದ್ರು, 12 ಗಂಟೆ ಆಗಿದೆ. ಸೊ ವಿ ಆರ್ ಹ್ಯಾಪಿ. ಲೇಟಾಗಿ ಹೋಗ್ತಾ ಇರೋದು ಖುಷಿ ಆಗ್ತಾ ಇದೆ ಮನ್ಸಲ್ಲಿ ಎಲ್ರಿಗೂ. ಬೈ ಇವಾಗ ಬೈ, ಕ್ಯಾಮ್ರಾ ಮುಂದೆ ಬೈ ತಾಕತ್ತಿದ್ರೆ. ಬೈ ಏನಕ್ಕೆ ಬೈತಾರೆ ಅಕ್ಷಯ್? ಮತ್ತೆ ಅವಾಗಿನ ಸುಮ್ಮನೆ ತಾನೇ ಬೈತಾ ಇದ್ದೆ. ಸುಮ್ಮನೆ ಅಂದ್ರೆ ನೀನು ಬೇಗ ಫೋನ್ ಮಾಡಿ ಕರ್ಸ್ಕೊಂಡು ಹೋಗ್ಬೇಕು ತಾನೆ ದೇವಸ್ಥಾನಕ್ಕೆ. ಯಾರು ಲೇಟಾಗಿ ಬಂದರೂ ನಂದೇ ತಪ್ಪು, ಯಾರು ಏನು ತಂದಿಲ್ಲ ಅಂದರೂ ನಂದೇ ತಪ್ಪು. ಒಟ್ನಲ್ಲಿ ನನಗೆ ಬೈತಾ ಇರಬೇಕು ಅಷ್ಟೇ ತಾನೇ. ಕ್ಯಾಮ್ರಾ ಇದ್ರೆ ಬೈಯಲ್ಲ, ಕ್ಯಾಮ್ರಾ ಆಫ್ ಆದರೆ ಬೈತಾರೆ. ನೋಡಿ ನೋಡಿ, ಈಗ ಬಂದೈತೆ ನಮ್ಮಮ್ಮ. 12:25 ಬಂದೈತೆ ನಮ್ಮಮ್ಮ. ರೆಡಿ ಆಗಿದ್ದೀವಲ್ಲ, ಬನ್ನಿ ಮತ್ತೆ. ಡಾರ್ಲಿಂಗ್ಸ್ ಮಾತಾಡ್ತಾ ಜಗಳನೇ ಶುರು ಮಾಡ್ಕೊಬಿಟ್ಟು ಡಾರ್ಲಿಂಗ್ಸ್. ಅಯ್ಯೋ ದೇವ್ರೆ, ಅದು ಯಾವುದೋ ಒಂದು ಮೀಮ್ ಇದೆ ನೋಡಿ, ಮನೆಯಿಂದ ಆಚೆ ಹೋಗ್ಬೇಕಾದ್ರೆ ಇಂಡಿಯನ್ ಫ್ಯಾಮಿಲೀಸ್ ಅವರು ಜಗಳ ಆಡ್ತಾರೆ, ಅಥವಾ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಜಗಳ ಆಡ್ತಾರೆ ಅಂತ. ಅದು 100% ನಿಜ. ಯಾವತ್ತೇ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಅಥವಾ ಮದುವೆಗೆ ಹೋಗ್ಬೇಕಾದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈ ಥರ ಜಗಳ 100% ಆಗೇ ಆಗುತ್ತೆ. ನಿಮ್ಮ ಮನೇಲೂ ಆಗುತ್ತಾ? ನೀವು ರೆಡಿಯಾಗಿ ನೀವು ದೇವ್ರು ಮಾಡಲೇಬೇಕು ಅಂದ್ರೆ ಯಾವ ಥರದೆಲ್ಲರಿಗೆ ಈಗ ನಾವು ರೆಡಿಯಾಗಿವಿ ನಡೆಯಪ್ಪ. ಅಯ್ಯಪ್ಪ ಡಾರ್ಲಿಂಗ್ಸ್, ಜಗಳನೇ ಶುರು ಹಚ್ಕೊಂಡ್ಬಿಟ್ಟವ್ರೆ. ನನ್ನಿಂದ ಲೇಟ್ ಆಯಿತು, ನಿನ್ನಿಂದ ಲೇಟ್ ಆಯಿತು, ಅದಕ್ಕೆ ಲೇಟ್ ಆಯಿತು, ಇದಕ್ಕೆ ಲೇಟ್ ಆಯಿತು, ನೀನು ಬರಬೇಕಿತ್ತು, ನಾನು ಬರಬೇಕಿತ್ತು ಅಂತ. ಯಪ್ಪ ಇವಾಗ ಮನೆ ಬಾಕ್ಲಿಂದ ಆಚೆ ಇರೋಣ, ಅವ್ರು ಜಗಳ ಆಡಲಿ ಈಗಲ ಅಲ್ಲಿ ಹೋದ್ರೆ ನನ್ನ ನೋಡ್ಬಿಟ್ರೆ ಮುಗೀತು. ಇವನೇ ಲೇಟ್ ಮಾಡಿದ್ದು ಅಂತ ಎಲ್ಲ ನನ್ನ ಕಡೆಗೆ ತಿರ್ಕೊಬಿಡ್ತಾರೆ. ಅದಕ್ಕೆ ನಾವು ವೆಯ್ಟ್ ಮಾಡೋಣ, ಅವ್ರ ಜಗಳ ಎಲ್ಲ ಮುಗಿಸ್ಲಿ, ಕಾಮಾಗಿ ಗೇಟಿಂದ ಆಚೆ ಇರೋಣ. ಹೊಸಿ ಅವ್ರೇನಾದರೂ ಅಕ್ಷಯ್ ಕಡೆ ತಿರುಗಿಸ್ತಾ ಇದ್ರೆ ಟಾಪಿಕ್ನ, ಹಿಂಗೆ ಹೋಗ್ಬಿಡೋಣ. ಇದೆಲ್ಲ ನಾನು ನೋಡ್ಬಿಟ್ಟಿದ್ದೀನಿ ಡಾರ್ಲಿಂಗ್ಸ್, ಬೇಜಾನ್ ಸಲ ನೋಡ್ಬಿಟ್ಟಿದ್ದೀನಿ. ಈ ಥರ ಯಾವುದೋ ಜಗಳ ಆಯ್ತಾ ಇರುತ್ತೆ, ನಾನು ಸುಮ್ಮನೆ ನಿಂತಿರ್ತೀನಿ ನನ್ನ ಪಾಡಿಗೆ. ನನಗೆ ಬಡಪ ಹಿಂಗೆ ಜಗಳ ನೋಡ್ತಾ ಸಡನ್ನಾಗಿ ಯಾರೋ ಒಬ್ರು ಇವನೇನು ಮಾಡ್ತಾ ಇದ್ದ, ಇವನು ಬಂದು ಕರ್ಕೊಂಬಂದಿದ್ರೆ ಆಯ್ತಿತ್ತಿಲ್ವ ನಮ್ಮನ್ನ ಅಂದಿದ್ರೆ ಮುಗ್ದೋಗಿರುತ್ತೆ. ಆಗ ನಮ್ಮ ಅಮ್ಮ ತೆಗೆದು 10 ಗಂಟೆಗೆ ಸ್ನಾನ ಮಾಡ್ದೆ, 50 ಸತಿ ಹೇಳ್ದೆ ಹೋಗಿ ಇತ್ತಕ ಬಾ ಅಂತ. ಇವನೇ ಲೇಟ್ ಮಾಡಿದ್ದು. ಆಗ ನಮ್ಮ ಅಪ್ಪನಷ್ಟೆ, ಇವ್ನಿಗೇನು ಬಂದೈತೆ ದೊಡ್ಡ ರೋಗ ಅಂತ. ಅಲ್ಲಿಗೆ 3 ಜನ ಸೇರ್ಕೊಂಡು ಒಬ್ಬ ಬಡಪ ಇರೋ ಅಟ್ಯಾಕ್ ಮಾಡಿಬಿಡ್ತಾರೆ ಡಾರ್ಲಿಂಗ್ಸ್. ಬೇಜಾನ್ ಸಲ ಮಾಡಿದ್ದಾರೆ. ಅದಕ್ಕೆ ಅವ್ರು ಜಗಳ ಆಡ್ತಾ ಇದ್ದಾರೆ, ನಾವು ಆಚೆ ನಿಂತಿರೋಣ. ಜಗಳ ಮುಗಿಯೋ ತನಕ ಹೋಗೋದು ಬೇಡ, ಕಾರ್ ಒಳಗಡೆ ಹೋಗಿ ಕುತ್ಕೊಬಿಡೋಣ. ಬನ್ನಿ, ಅವ್ರ ಸವಸ ಮಾತ್ರ ಬೇಡ. ಅವ್ರು ಹೋಗಿ ಅವ್ರ ಕೈಲಿ ಯಾಕೆ ಬೈಸ್ಕೋಬೇಕು ಡಾರ್ಲಿಂಗ್ಸ್? ನಾವು ಹೋಗೋದೇ ಬೇಡ, ನಾವು ಇಲ್ಲಿ ನಿಂತ್ಕೊಂಡಿರೋಣ. ಜಗಳ ಮುಗಿಸಿದ ಮೇಲೆ ವಿಲ್ಗೋ. ಅಲ್ಲ ಕಣ, ಲೇಟ್ ಅಂದ್ರೆ ನೀನು ಬರ್ಬೇಕು ತಾನೆ. ನೋಡಿದೀಯ ತಪ್ಪು ನಿಂದೇನು ತಪ್ಪು ಅಂದ್ರೆ ನೀನು ಕಾರ್ ಓಡಿಸ, ನೀನು ಡ್ರೈವರ್ ಬರ್ಬೇಕು. ಡ್ರೈವರ್ ನಾನು, ಒಂದು ಸ್ಮಾಲ್ ಕನೆಕ್ಷನ್. ಡ್ರೈವರ್ ಅಲ್ಲ, ಅದು ಡ್ರೈವರ್. ನಮ್ಮನೆ ತಾನೆ ಜನಕ್ಕೆ ಡ್ರೈವರು ಕರ್ಕೊಂಡೋಗ ಯಾರು. ಈಗ ನೀನು ಆಯ್ತು, ಡ್ರೈವರೇ, ಅದು ಡ್ರೈವರು, ಡ್ರೈವರ್ ಅಲ್ಲ. ಡ್ರೈವರು. ಡ್ರೈವರ್. ಈಗ ಒಟ್ಟಿನಲ್ಲಿ ನನ್ನ ತಪ್ಪು. ಯಾವಾಗ ನೋಡಿ ಕೊತೆಗಲ್ದಾರ ಲೇಟು, ಮದ್ವೆಗ್ ಲೇಟು, ಪೂಜೆಗ್ ಲೇಟು, ಉಣಕ್ ಮಾತ್ರ ನೋಡಪ್ಪ ಎಲ್ಲದಕ್ಕೂ ಲೇಟು. ನಾನಲ್ಲ, ಇವಳು ಮಾಡಿದ್ ಲೇಟ್. ಬರೋಕ್ಷಯ್ ಅವರು ಅಕ್ಕ ಬರಲ್ವಂತಕ್ಕಂತ ದೇವ್ರ ಊರೊಳಗೆ ಹೋಗಿ ಮಾಡಿಸ್ಕೊಬರ್ದ ಒಯ್ತೀನಿ ಅಂದ್ಬಿಟ್ಟು ಯಾಕೆ ಉಳ್ಕೊಳ್ಳೋದು. ಹೋಗ್ತಾ ಇದೀವ, ಏನ್ ಡಿಸೈಡ್ ಮಾಡ್ತಾ ಇದೀರಾ? ನಡೀರಿ ಹೋಗಿ, ನಮ್ಗೇನು ನಂದೇನೂ ಇಲ್ಲ. ಮತ್ತೆ ನನ್ಗೆ ಬೈದಮ್ಮ ಮತ್ತೆ ಇಷ್ಟ ತನಕ? ಬೈದಮ್ಮ ಅಂದ್ರೆ ರೆಡಿಯಾಗಿ ಬಂದ್ಮೇಲೆ ಇನ್ನೂ ರೆಡಿ ಆಗಿಲ್ಲ, ಅವ್ರು ಬರ್ಲಿ ಇವ್ರು ಬರ್ಲಿ ಅಂತ ಏನು ಇಲ್ಲ. ನಂದೇನು ತೊಂದ್ರೆ ಇಲ್ಲ. ನಮ್ಮ ದೇವಸ್ಥಾನಕ್ಕೆ ಹೋಗಿ ಅಡ್ಡ ನಮಸ್ಕಾರ ಹಾಕ್ಬಿಟ್ಟು ಬರ್ತೀನಿ.
ಇರೋ ಪೂಜೆ ಚಾಮುಂಡಿ ಬೆಟ್ಟಕ್ಕೆ ನಾಳೆ ಸಂದೆ ಇವತ್ತೇ ಹೋಗೋಣ. ಹಾ ಸಂದಲ್ಲಿ ತಕೊಂಡೋಗಿ ಪೂಜೆ ಮಾಡ. ನಾನು ಎಲ್ಲ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟಿರ್ತಾರೆ ಅಂತ ಪಟ ಪಟ ಒಬ್ಳೆ ಯಾರು ಇಲ್ಲ. ಇವ್ರಿಗಾದ್ರೆ ಇವ್ಳಿಗೆ ಸೊಸೆ ಕೇಳಿ ಅಕ್ಷತೆ ಕಷ್ಟ ಕೇಳಿ. ಇವಳಿಗೆ ಮಗಳಿದ್ದಾಳೆ, ಇವರೆಲ್ಲ ಹೆಲ್ಪ್ ಮಾಡ್ಕೊಡ್ತಾರೆ. ನಾನು ಒಬ್ಳೆ ಎಲ್ಲಾನು ಮಾಡಿ ಯಜಮಾನ್ರು ಕಳ್ಸ್ಲಿ. ಏನಿದ್ರು ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೋದ್ರು, ದೇವಸ್ಥಾನದಿಂದ ಬಂದ್ರು, ತಿಂಡಿ ರೆಡಿ ಮಾಡಿದ್ರು, ಏನಾದ್ರೂ ಆಗ್ಲಿ. ಎಷ್ಟ್ ಜನ ಇದ್ದೀರಾ ನೀವು ಮನೇಲಿ? ನೀನೇ ಲೇಟ್ ಮಾಡಿದ್ದು ನೀನೇ. ಡ್ರೈವರ್ ಯಾವಾಗ್ಲೂ ಅರ್ಜೆಂಟ್ ಮಾಡಿದ್ರೆ ಒಳಗಿರೋರು ಇಚ್ಛೆ ಬರ್ತಾರೆ. ಈ ದಬ್ಬ ಯಾರಿ ಬೈದ್ಬಿಡು, ಒಂದ್ ಏಟ ಹೊಡೆದ್ ಬಿಡು, ಪರವಾಗಿಲ್ಲ. ಡೈವರು 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 ಅಂತ 50 ಸತಿ ಹೇಳ್ಬೇಡ. ನಮ್ಗೆ ಡ್ರೈವರ್ ಕಣ ನೀನು. ಒಂದ್ಸತಿ ಎಂದಾಯ್ತಾನೆ ಅದೇ ಹೋಗ್ಲಿ. ನಿನ್ಗೊಬ್ಬನ್ ಡ್ರೈವರ್ ಮಾಡಿ ಗೊತ್ತಿಲ್ಲ ಆಗ. ಅಲ್ಲ ಕಣಮ್ಮ, ಡ್ರೈವರ್ ಅದು ಡ್ರೈವರ್ ಒಬ್ರು ಮಾತಾಡಿ ಯಾಕೆ ಎಲ್ಲ ಪಕ್ಕ 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 ಅಂತ ಇದ್ದೀರಾ? ನೋಡಿ ನೋಡಿ ನಮ್ಮಮ್ಮ ಹೆಂಗೆ ಕಿತ್ಕೋತೈತೆ ನಮ್ಮ ಅಪ್ಪನ ಹತ್ರ ಅಂತ. ಹಾ ಮಮ್ಮಿ ಇನ್ನೇನ್ ಆಯ್ತಲ್ಲ. 100 ರೂಪಾಯಿ 500,000 ಕೊಡ್ಬೇಕು ಹೆಂಡತಿಗೆ. 100 ರೂಪಾಯಿ ಏನ್ ಕೊಟ್ ಮಾಡ್ಬಿಡ್ತಾಳೆ ಇವಳು ನನ್ಗೆ. ಎಲ್ಲಾರ್ಗು 500. ಓಕೆ ಡಾರ್ಲಿಂಗ್ಸ್, ಅಂತೂ ಇಂತೂ ಜಗಳ ಆಡಿ ಹೋಗ್ಬಾರ್ದು ಅಂತ ಕ್ಯಾನ್ಸಲ್ ಆಗಿ ಮತ್ತೆ ಹೋಗ್ಬೇಕು ಅಂತಾಗಿ ಮತ್ತೆ ಹೋಗ್ಬಾರ್ದು ಅಂತ ಕ್ಯಾನ್ಸಲ್ ಆಗಿ ಫೈನಲಿ ವಿ ಆರ್ ಗೋಯಿಂಗ್. ದಿಸ್ ಈಸ್ ಇಂಡಿಯನ್ ಫ್ಯಾಮಿಲಿ. ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ ಡಾರ್ಲಿಂಗ್ಸ್ ನಮ್ಮ ಮನೆಯವ್ರನ್ನ. ಒಂದ್ಸಲ ಬೇಡ, ಒಂದ್ಸಲ ಬೇಕು, ಒಂದ್ಸಲ ನಿನ್ನಿಂದ, ಒಂದ್ಸಲ ನನ್ನಿಂದ. ಗೊತ್ತಾಯ್ತಾ ಐಡಿಯಾಸ್ ಎಲ್ಲ ಎಲ್ಲಿ ಬರುತ್ತೆ ರೀಲ್ಸ್ಗೆ ಅಂತ? ನಮ್ಮ ಫ್ಯಾಮಿಲಿಯಿಂದ. ಬನ್ನಿ, ಎಲ್ಲ ಕಾಯ್ತಾ ಇದ್ದಾರೆ. ಈಗ ಅದಕ್ಕೂ ಬೈತಾರೆ ಯಾಕೋ ಅಂತ. ಹೋಗ್ಬೇಡ. ಇವರಿಬ್ರು ಹುಟ್ಟಿರುವಂತ ಊರು ಡಾರ್ಲಿಂಗ್ಸ್. ಈ ಅಕ್ಕ ತಂಗಿರಿಬ್ರು ಹುಟ್ಟಿರುವಂತ ಊರಿಗೆ ಹೋಗ್ತಾ ಇದೀವಿ. ಇವ್ರು ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಊರು ಯಾವ ತರ ಇರುತ್ತೆ ಅಂತ. ನೋಡ್ಕೊಳ್ಳಿ. ನಾವಿರಂಗೆ ನಮ್ಮೂರು. ಅದೇ ಅದನ್ನೇ ಹೇಳ್ತಾ ಇರೋದು, ಇವ್ರಂಗೆ ಇರ್ತದೆ ಇವ್ರ ಊರು. ಹುಷಾರಾಗಿ ಓಡಿಸ್ಬೇಕು ಡಾರ್ಲಿಂಗ್ಸ್. ಯಾರಾದ್ರು ಅಡ್ಡಕ್ಕೆ ಬಂದ್ರೆ ಗೊತ್ತಲ್ಲ, ಬರೀ ಬೀಪ್ಗಳೇ ನಮ್ 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 ಅಂತ. ನೋಡಿದ್ರೆ ಗೊತ್ತಾಗುತ್ತೆ. ಇವಳೊಬ್ಳು ಇದ್ದಾಳ ಕಾರಲ್ಲಿ ಅಕ್ಸತೆ. ಅವಳು ಇರ್ತಾಳೆ ಆದ್ರೆ ಇರಲ್ಲ ಡಾರ್ಲಿಂಗ್ಸ್. ಸೈಲೆಂಟ್ ಮಾತಾಡಿದ್ರೆ ಗುನ್ನ ಬೀಳ್ತವೆ. ಮಾತಾಡಿದ್ರೆ ಗುನ್ನ ಅಂದ್ರೆ ಏನಮ್ಮ? ಅಷ್ಟೇ, ಇವಾಗ ನಾವ್ ಅವ್ರ ಏರಿಯಾಗ ಬಂದ್ಬಿಟ್ಟಿದೀವಲ್ಲ, ಅದಕ್ಕೆ ಜಾಸ್ತಿ ಮಾಡ್ಕೊಂಡು ಮಾತಾಡ್ಬಾರ್ದು. ಇವ್ರ ಏರಿಯಾ ಖರಾಬು ಡಾರ್ಲಿಂಗ್ಸ್. ಸೈಲೆಂಟ್ ಆಗಿರ್ಬೇಕು. ಅಕ್ಷತೆ ಹೆಂಗೆ ಗೊತ್ತಾ, ಇದಳೆ ಇಲ್ಲ ತರ ಗುಂಪಿಗೆ ಸೇರದ ಪದ ಅವಳು. ಸೈಲೆಂಟ್ ಆಗ್ಬಿಡ್ತಾಳ ಅವ್ರ ಏರಿಯಾ ಬಿಟ್ರೆ. ಅವಳು ನೀನ್ ಬೋದು 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 ನೀನ್ ಬೈದಿ ಕಣೆ ರಾಜಿ. ನಾನ್ ಬೈದಿಲ್ಲ ಗೊತ್ತು, ನೀನ್ ಬೈದಿ ನಿನ್ ಮಗಳನ್ನ ಹೆಂಗ್ ಮಂಕ್ ಮಾಡಿದಿ ನೋಡು. ನೀನ್ ಬೋದಿಲ್ಲ ಬೊಗಳನ ಅವನು ರಿಪೀಟ್. ಹೇಳ ಹಿರೇ ನೀನ್ ಹೇಳಮ್ಮ. ಅವನು ನೀನ್ ಬೋದಿರೋ ಬೊಗಳವ ರಾಜಮ್ಮ ನಿನ್ ಮಗಳಿಗೆ ರಿಪೀಟ್ ಟೆಲಿಕಾಸ್ಟ್ ಮಾಡೋ. ಗೊತ್ತಾಯ್ತಾ ಡಾರ್ಲಿಂಗ್ಸ್? ರಾಜಿ ಅಕ್ಷತೆಗೆ ಬೈದಿರೋ ಡೈಲಾಗ್ಸ್ ಅವೆಲ್ಲ ನಾನ್ ಬೈಯೋದು. ಬೈದಿಲ್ಲ ಅಂದ್ರೆ ಅವಳಿಗೆ ನಿದ್ರೆ ಬರಲ್ಲ. ಫೋನ್ ಮಾಡಿ ಬೈಸ್ಕೊತಾಳೆ. ಹೌದೇನೆ ಅಕ್ಷತಾ? ಏನ್ ಸುಧಾ ಸುಮ್ ಕೈ ಮುಗಿತಾ ಇದಿ ಯಾಕೆ? ಖಾಲಿ ರೋಡ್ಗೆಲ್ಲ ಕೈ ಮುಗಿತೈತ್ ನಮ್ಮಮ್ಮ. ಯಾಕೆ ಮಮ್ಮಿ ಊರ ಆತರ ಖರಾಬ? ದೇವ್ರ ಮೇಲೆ ಭಕ್ತಿ ಜಾಸ್ತಿ. ಬಿರ್ಲು ಕರ್ಕೊಂಡೋಗು. ವಾಟ್ ಈಸ್ ದಿಸ್? ನೀನು ದೇವಸ್ಥಾನಕ್ಕಾರು ಕರ್ಕೊಂಡೋಗವ, ನಿನ್ನ ಹತ್ರ ಕಾರು ಕರ್ಕೊಂಡೋಗವ. ಅವನೆತ್ತಾಳಮ್ಮ ನನ್ನ ನೆಮ್ಮದಿಯಾಗಿ ಕರ್ಕೋತ ಕೈ ಮುಗಿತಾ ಇದ್ದೀನಿ ಕಣ. ಮಮ್ಮಿ ಯಾಕೋ ಇನ್ನೇನು ಫಸ್ಟ್ ಹೇಳಿದ್ರೆ ನಾನು ಹಿಡ್ಕೋತಾ ಇದ್ದಲ್ಲ ಮಮ್ಮಿ. ಹೂನಾರ ಕೊಯ್ಕೊಳ್ಳೋದೈತಲ್ಲ ಅಕ್ಷಯ್. ಬೇರೆಯವ್ರ ಮನೆ ಕಣಮ್ಮ, ಬೇರೆಯವ್ರ ಮನೆಗೆ ಯಾಕಮ್ಮ? ಯಾರ ಮನೆ ಹೋದ್ರೇನು ದೇವ್ರಿಗೇನು ಆತರ. ಯಾವ್ದಮ್ಮ ನಿಮ್ ಊರು? ರೋಡೇ ಇಲ್ವಲ್ಲಮ್ಮ. ಯಾವ್ದೋ ಕವಲೆ ಪಕ್ಕದ ಏರಿ ಮೇಲೆ ಕರ್ಕೊ ಬರ್ತಾ ಇದೆಯಲ್ಲಮ್ಮ. ಶಾರ್ಟ್ ಕಟ್ ಕಣ ರೋಡ್. ಶಾರ್ಟ್ ಕಟ್. ಶಾರ್ಟ್ ಕಟ್ ಅಲ್ಲ ಕಣಮ್ಮ, ಅದು ಶಾರ್ಟ್ ಕಟ್. ಶಾರ್ಟ್ ಕಟ್ ಅಲ್ಲ, ಶಾರ್ಟ್ ಕಟ್. ಆಯ್ತು ಬಿಡಪ್ಪ, ಯಾವ್ದೋ ಒಂದ್ ಕಟ್ಟು. ಯಾವ್ದೋ ಒಂದು ಕಟ್ಟು. ಬಂತು ನಮ್ಮ ಅಮ್ಮ ಅವರ ಊರು ಬಂತು. ಅಜ್ಜಿ ಮನೆ ಬಂತು. ಇದು ನಮ್ಮ ಮಾವನ್ ಮನೆ ಡಾರ್ಲಿಂಗ್ಸ್. ಎದುರುಗಡೆ ಏನ್ ಕಾಣಿಸ್ತಾ ಇದೆ ಇದು ನಮ್ಮ ಮಾವನ್ ಮನೆ. ಆಮೇಲೆ ಹೋಗೋಣ. ಯಾಕಡಮ್ಮ ಲೆಫ್ಟ್ ಸೈಡ್ ಇರೋದು ನಮ್ಮ ಮಾವನ್ ಮನೆ. ಅದು ನಮ್ಮ ಮಾವನ್ ಮನೆ ಡಾರ್ಲಿಂಗ್ಸ್. ಆ ಮಾವನ್ ಮನೆಗೆ ಆಮೇಲೆ ಹೋಗೋಣ. ಈಗ ಫಸ್ಟ್ ಇದು ಹೋಗೋಣ. ಓಕೆ ಡಾರ್ಲಿಂಗ್ಸ್, ನಾಳೆ ಫುಲ್ ಟೆಂಪಲ್ ರನ್ನು. ನಾಳೆ ವ್ಲಾಗಲ್ಲಿ ಸಿಗ್ತೀನಿ. ಟಾಟಾ ಬಾಬಾ, ಸಿ ಯು, ಲವ್ ಯು.